ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳಷ್ಟು ಟ್ರಿಕ್ಕಿ ಆಗಿರ್ತಕ್ಕಂತ, ಅದೇ ರೀತಿ ನಾವು ಕೆಲವೊಂದು ಸಾರಿ ಒಂದೊಂದು ಸಂದರ್ಭದಲ್ಲಿ ನಾವು ಈ ತರ ವಾಕ್ಯಗಳನ್ನ, ಈ ತರ ಪದಗಳನ್ನ ಬಳಸ್ತಾ ಇರ್ತೇವೆ. ಏನಂತ, ಅದು ಜೋಕ್ ಅಲ್ದೇನೆ ಮತ್ತೇನೂ ಅಲ್ಲ, ಅದೊಂದು ಆಕ್ಸಿಡೆಂಟ್ ಅಲ್ಲದೆ ಮತ್ತೆ ಬೇರೆ ಏನೂ ಅಲ್ಲ, ಅದೊಂದು ಮೋಸ ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸಬೇಕು, ಯಾವ ಒಂದು ಪದಗಳನ್ನ ಬಳಸಬೇಕು, ಯಾವ ರೀತಿ ಸ್ಟ್ರಕ್ಚರ್ ಅನ್ನ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಇಲ್ಲಿ ನಾನು ಬರ್ದಿದ್ದೀನಿ, ನಥಿಂಗ್ ಬಟ್ ಅನ್ನೋದನ್ನ ಬಳಸ್ತೇವೆ. ಯಾವಾಗ ಅದೇನು ಹೇಳುತ್ತೆ, ವಿ ಯೂಸ್ ಇಟ್ ಟು ಸೇ. ಯಾವಾಗ ಬಳಸ್ತೇವಿ ಅದರ ಅರ್ಥ ಏನಾಗುತ್ತೆ ಅಂತಂದ್ರೆ, ನಥಿಂಗ್ ಎಕ್ಸೆಪ್ಟ್ ಆರ್ ಓನ್ಲಿ, ಮಾತ್ರ ಬೇರೆ ಏನು ಅಲ್ಲ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಯಾವುದು? ನಥಿಂಗ್ ಬಟ್ ಒಂದು ಅರ್ಥ. ನಥಿಂಗ್ ಎಕ್ಸೆಪ್ಟ್ ಅದಲ್ಲದೆ ಬೇರೆ ಏನು ಅಲ್ಲ, ಮಾತ್ರ ಅನ್ನೋ ಒಂದು ಅರ್ಥವನ್ನ ಯಾವುದು ನಥಿಂಗ್ ಬಟ್ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಸೊ ನಾನಿಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನ ಬರೆದಿದ್ದೇನೆ ಇಂಗ್ಲಿಷ್ ಅಲ್ಲಿ. ನೋಡೋಣ ಅದರ ಅರ್ಥ ಏನಾಗುತ್ತೆ, ಒಂದೊಂದಾಗಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಇದೇ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಥಿಂಗ್ ಬಟ್ ಅನ್ನ ಬಳಸಿ ವಾಕ್ಯಗಳನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೀವು ಕೂಡ ಬಳಸಬಹುದು. ಸೊ ಇಂಗ್ಲಿಷ್ ಅಂದ್ರೆ ಎಲ್ಲವನ್ನೂ ನಾವು ಕಲಿಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಉಪಯೋಗಿಸ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಓಕೆ, ನೋಡಿ ಹಾಗಾದ್ರೆ, ದಟ್ಸ್ ನಥಿಂಗ್ ಬಟ್ ಅ ಫ್ರಾಡ್. ದಟ್ಸ್ ಅಂದ್ರೆ ಅದು. ಇಲ್ಲಿ ನಥಿಂಗ್ ಬಟ್ ಆದ್ಮೇಲೆ ಇಲ್ಲಿ ನಾವೇನ್ ಮಾಡ್ಬೇಕು, ನೌನ್ ಅನ್ನ ಬಳಸಬೇಕು. ಎಸ್, ದಟ್ಸ್ ನಥಿಂಗ್ ಬಟ್ ಅ ಫ್ರಾಡ್. ಫ್ರಾಡ್ ಅಂತಂದ್ರೆ ಮೋಸ. ಹಾ, ರೆಡಿ ಆಗತ್ತಿತ್ತು ಸರ್. ಇಲ್ಲ, ಸಾಂಬಾರ್ ಪೌಡರ್ ಇಟ್ಟಿದ್ದೇನೆ ದೀಪಾಯ ಮೇಲೆ. ಹಾ, ಇಡಿ ಸರ್. ಮತ್ತೆ ಹೋಗ್ತದೆ ನಮಗೆ. That's nothing but a fraud. ನೋಡಿ, ದಟ್ಸ್ ಅಂದ್ರೆ ದಟ್ ಈಸ್ ಅಂತ ಅರ್ಥ. ದಟ್ ಅಂದ್ರೆ ಅದು, ಅದು ಮೋಸ ಅಲ್ಲದೆ ಬೇರೆ ಏನು ಅಲ್ಲ. ಅಂದ್ರೆ ಅದು ಮೋಸನೇ, ಬೇರೆ ಏನು ಅರ್ಥ ಅಲ್ಲ ಅಂತ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಅದು ಮೋಸ ಮಾತ್ರ, ಬೇರೆ ಏನು ಅಲ್ಲ ಒಂದು ಅರ್ಥವನ್ನ ಕೊಡುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿ. ದಟ್ಸ್ ನಥಿಂಗ್ ಬಟ್ ಅ ಫ್ರಾಡ್. ಈಗ ನೀವೇ ಹೇಳಿ, ಇಟ್ಸ್ ಅಂದ್ರೆ ಇದು. ಕಾಮನ್ ಆಗಿ ನಥಿಂಗ್ ಬಟ್ ಅನ್ನ ಬಳಸ್ತೇವೆ. ಆನಂತರ ಬರ್ತಕ್ಕಂಥದ್ದು ನೌನ್ಗಳು. ಇಟ್ಸ್ ನಥಿಂಗ್ ಬಟ್ ಅ ಜೋಕ್. ಅದು ಅಥವಾ ಇದು ಹಾಸ್ಯ ಮಾತ್ರ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಅಥವಾ ಇದು ಹಾಸ್ಯ ಅಲ್ಲದೆ ಬೇರೆ ಏನೂ ಅಲ್ಲ, ಇದು ಒಂದು ಹಾಸ್ಯ ಮಾತ್ರ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನಾವು ಹೇಳಿದವಲ್ಲ, ಓನ್ಲಿ ಅಂದ್ರೆ ಅದಷ್ಟೇ, ಅದೊಂದು ಮಾತ್ರ ಅಷ್ಟೇ. ಇದು ಹಾಸ್ಯ ಮಾತ್ರ. ಇಟ್ಸ್ ನಥಿಂಗ್ ಬಟ್ ಅ ಜೋಕ್. ಅದು ಬೇರೆ ಅಂದ್ರೆ ಜೋಕ್ ಅಲ್ದೇನೆ ಬೇರೆ ಏನೂ ಅಲ್ಲ, ಹಾಸ್ಯ ಅಲ್ದೇನೆ ಬೇರೆ ಏನೂ ಅಲ್ಲ ಒಂದು ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ನೋಡಿ, she is nothing but a foolish. foolish ಅಂದ್ರೆ ಮೂರ್ಖ. she is nothing but a foolish. ಅವಳು ಮೂರ್ಖಳು. ಅವಳು ಮೂರ್ಖಳು ಅಂದ್ರೆ ಅರ್ಥ ಏನು, ಅವಳು ಮೂರ್ಖಳು ಅಲ್ದೇನೆ ಬೇರೆ ಏನೂ ಅಲ್ಲ ಒಂದು ಅರ್ಥವನ್ನ ಕೊಡುತ್ತೆ. ಹೀಗೂ ಹೇಳ್ಬೇಕು, ಶಿ ಈಸ್ ನಥಿಂಗ್ ಬಟ್ ಫುಲಿಶ್. ಅವಳು ಮೂರ್ಖಳು. ಶಿ ಈಸ್ ನಥಿಂಗ್ ಬಟ್ ಅ ಫುಲಿಶ್. ಅವಳು ಮೂರ್ಖಳು ಅಲ್ದೇನೆ ಬೇರೆ ಏನೂ ಅಲ್ಲ. ಅವಳು ಅಂದ್ರೇನೆ ಮೂರ್ಖಳು. ಈ ಅರ್ಥವೊಂದನ್ನು ಕೂಡ ಕೊಡುತ್ತೆ. ಯಾವುದು? ಶಿ ಈಸ್ ನಥಿಂಗ್ ಬಟ್ ಅ ಫುಲಿಶ್. ನೆಕ್ಸ್ಟ್ ನೋಡಿ, ಹಿ ಈಸ್ ನಥಿಂಗ್ ಬಟ್ ಅ ಥೀಫ್.
ಅವನು ಕಳ್ಳನೇ, ಬೇರೆ ಏನೂ ಅಲ್ಲ. ಈ ರೀತಿಯಾಗಿಯೂ ಅರ್ಥ ಕೊಡುತ್ತೆ. ಅವನು ಕಳ್ಳನ ಅಲ್ದೇನೆ ಬೇರೆ ಏನೂ ಅಲ್ಲ, ಅವನು ಕಳ್ಳನೇ ಮಾತ್ರ, ಬೇರೆ ಯಾವ ವ್ಯಕ್ತಿನೂ ಅಲ್ಲ, ಅವನು ಕಳ್ಳನೇ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಅಲ್ಲದೆ ಬೇರೆ ಏನೂ ಅಲ್ಲ. ಅವನು ಕಳ್ಳ ಅಲ್ದೇನೆ ಬೇರೆ ಏನೂ ಅಲ್ಲ. ನೆಕ್ಸ್ಟ್ ದೇ ಆರ್. ಇಲ್ಲಿ ದೇ ಬಂದ್ರೆ, ಯು ಬಂದ್ರೆ, ವಿ ಬಂದ್ರೆ ಆರ್ ಬರುತ್ತೆ. ಹಿ, ಶಿ, ಇಟ್ ಬಂದಾಗ ಈಸ್ ಬರುತ್ತೆ. ಯಾಕಂದ್ರೆ ಇವು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಅವಾಗ ನಾವು ಪ್ಲೂರಲ್ ಆಲ್ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ. ದೇ ಆರ್ ನಥಿಂಗ್ ಬಟ್ ರಾಬರ್ಸ್. ಅವರು ದರೋಡೆಕೋರರು. ಅವರಂದ್ರೆ ದರೋಡೆಕೋರರು, ಅವ್ರು ಬೇರೆ ಯಾರು ಅಲ್ಲ, ಅವರು ದರೋಡೆಕೋರರೇ. ಅವರಂದ್ರೇನೆ ದರೋಡೆಕೋರರು, ಅವರೇ ದರೋಡೆಕೋರರು, ಅವರು ದರೋಡೆಕೋರರು ಅಲ್ಲದೆ ಬೇರೆ ಯಾರೂ ಅಲ್ಲ. ದೇ ಆರ್ ನಥಿಂಗ್ ಬಟ್ ರಾಬರ್ಸ್. ಈ ರೀತಿ ಅರ್ಥವನ್ನು ಕೊಡ. ನೆಕ್ಸ್ಟ್ ನೀವು ಹೇಳಿ, ಯು ಆರ್ ನಥಿಂಗ್ ಬಟ್ ಟ್ರಬಲ್. ನೀನಂದ್ರೆ ತೊಂದರೆ, ನೀನಂದ್ರೆ ತೊಂದರೆ ಅಷ್ಟೇ. ಈ ರೀತಿ ಒಂದು ಅರ್ಥವನ್ನು ಕೊಡುತ್ತೆ. ಯು ಆರ್ ನಥಿಂಗ್ ಬಟ್ ಟ್ರಬಲ್ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಲೈಫ್ ಈಸ್ ನಥಿಂಗ್ ಬಟ್ ಡ್ರಾಮಾ. ಜೀವನ ಅಂದ್ರೇನೆ ನಾಟಕ ಇದ್ದ ಹಾಗೆ. ಜಸ್ಟ್ ವಿ ಆರ್ ಪ್ಲೇಯರ್ಸ್ ಆನ್ ದ ಸ್ಟೇಜ್. ನಾವು ಜೀವನದಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳಷ್ಟೇ. ಜೀವನ ಅಂದ್ರೇನೆ ನಾಟಕ ಇದ್ದ ಹಾಗೆ. ಲೈಫ್ ಈಸ್ ನಥಿಂಗ್ ಬಟ್ ಡ್ರಾಮಾ. ಜೀವನ ಅಂದ್ರೆ ನಾಟಕ. ಜೀವನ ಅಂದ್ರೇನೆ ನಾಟಕ, ಅಂದ್ರೆ ಬೇರೆ ಏನೂ ಅಲ್ಲ. ಲೈಫ್ ಈಸ್ ನಥಿಂಗ್ ಬಟ್ ಡ್ರಾಮಾ. ಎಸ್ ನೆಕ್ಸ್ಟ್, ಶುಗರ್ ಈಸ್ ನಥಿಂಗ್ ಬಟ್ ಅ ಸ್ಲೋ ಪಾಯ್ಸನ್. ಸಕ್ಕರೆ ಅಂದ್ರೇನೆ ವಿಷ, ಅದು ಬೇರೆ ಏನೂ ಅಲ್ಲ. ಯಾಕಂದ್ರೆ ಶುಗರ್ ಇಸ್ ಅ ಸ್ಲೋ ಪಾಯ್ಸನ್ ಅಂತ ಕರೀತಾರೆ. ನಾವ್ ಎಷ್ಟು ಸೇವಿಸ್ತವೋ ಅಷ್ಟು ಸ್ಲೋ ಆಗಿ ಒಂಥರ ಪಾಯ್ಸನ್ ಇದ್ದ ಹಾಗೆ ನಮ್ ದೇಹಕ್ಕೆ ಅಂತ ಅರ್ಥ. ಸಕ್ಕರೆ ಅಂದ್ರೇನೆ ವಿಷ, ಬೇರೆ ಯಾವುದೇ ಅಲ್ಲ, ಅದು ವಿಷ ಮಾತ್ರ ಅಂತ ಅರ್ಥ. ಇಟ್ ಈಸ್ ನಥಿಂಗ್ ಬಟ್ ಅ ಮರ್ಡರ್. ಅದೊಂದು ಕೊಲೆ ಅಷ್ಟೇ, ಬೇರೆ ಏನೂ ಅಲ್ಲ. ಯಾವುದು ಸುಸೈಡ್ ಅಲ್ಲ, ಯಾವುದು ಮಿಸ್ಟೇಕ್ ಅಲ್ಲ, ಅದೊಂದು ಕೊಲೆ ಮಾತ್ರ. ಓನ್ಲಿ ಅದೊಂದು ಕೊಲೆ ಮಾತ್ರ ಒಂದು ಅರ್ಥವನ್ನ ಕೊಡುತ್ತೆ. ಯಾವುದು? ಅದೊಂದು ಕೊಲೆ ಮಾತ್ರ. ಅದೊಂದು ಕೊಲೆ ಮಾತ್ರ ಅಂದ್ರೆ ಓನ್ಲಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ನಥಿಂಗ್ ಎಕ್ಸೆಪ್ಟ್, ಅದಲ್ಲದೆ ಬೇರೆ ಏನೂ ಅಲ್ಲ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ನಥಿಂಗ್ ಬಟ್ ಅನ್ನ ಕೆಲವೊಂದ್ಸಾರಿ ನೀವು ಓದ್ತಿರ್ತೀರಿ, ನ್ಯೂಸ್ ಪೇಪರ್ ಅಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲಿ, ನ್ಯೂಸ್ ಅಲ್ಲಿ ಕೂಡ ನೋಡ್ತಾ ಇರ್ತೀರಿ. ಹಾಗಾದ್ರೆ ಅದರ ಅರ್ಥ ಏನು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ನಿಮಗೂ ಕೂಡ ಸಾಧ್ಯವಾದ್ರೆ, ಇಫ್ ಇಟ್ ಈಸ್ ಪಾಸಿಬಲ್, ಮೇಕ್ ಅದರ್ sentences or phrases by using the word nothing but in the comment section. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೂಡ ಈ ರೀತಿಯಾಗಿರ್ತಕ್ಕಂಥ ಅಟ್ ಲೀಸ್ಟ್ 1 or 2 ಸೆಂಟೆನ್ಸ್ ಗಳನ್ನ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. ಅದೇ ನಾವು ಹೇಳ್ತಕ್ಕಂಥ ಕ್ಲಾಸ್ ವೆದರ್ ಇಟ್ ಈಸ್ ಅಂಡರ್ಸ್ಟ್ಯಾಂಡ್ ಆರ್ ನಾಟ್ ಅನ್ನೋದನ್ನು ಕೂಡ ಅರ್ಥ ಆಗುತ್ತೆ. ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.